ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಬ್ಬ ಕನ್ನಡಿಗ ಕ್ರಿಕೆಟ್ ಆಟಗಾರ ಕರ್ನಾಟಕ ರಣಜಿ ತಂಡವನ್ನು ತೊರೆದು ಹೊರ ರಾಜ್ಯದ ಕ್ರಿಕೆಟ್ ಅಸೋಸಿಯೇಷನ್ ಕಡೆಗೆ ಮುಖ ಮಾಡಿದ್ದಾರೆ. ಮೊದಲು ಕರ್ನಾಟಕ ರಣಜಿ ತಂಡಕ್ಕೆ ಆಡ್ತಾ ಇದ್ದಂತಹ ಆರ್ ಸಮರ್ಥ್ ಅವರು ಈಗ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಕಡೆಗೆ ಮುಖ ಮಾಡಿದ್ದಾರೆ. ವಿದರ್ಭ ಅಂತ ಅಂದರೆ ತುಂಬ ಜನರಿಗೆ ಗೊತ್ತಿರುತ್ತೆ, ತುಂಬ ಜನರಿಗೆ ಗೊತ್ತಿರೋದಿಲ್ಲ. ವಿದರ್ಭ ಅಂತ ಅಂದರೆ ಮಹಾರಾಷ್ಟ್ರದ ಒಂದು ಕ್ರಿಕೆಟ್ ಅಕಾಡೆಮಿ. ಕರ್ನಾಟಕದಲ್ಲಿ ಯಾವ ಥರ KSCA ಅಂದರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದೆಯೋ ಅದೇ ಥರ ಮಹಾರಾಷ್ಟ್ರದಲ್ಲಿ 3 ಕ್ರಿಕೆಟ್ ಅಸೋಸಿಯೇಷನ್ಗಳಿದೆ. ಅಂದರೆ MCA ಹಾಗೂ VCA. ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್, ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಹಾಗೂ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್. ಇಲ್ಲಿ ಮಹಾರಾಷ್ಟ್ರ 3 ಕ್ರಿಕೆಟ್ ಅಸೋಸಿಯೇಷನ್ಗಳನ್ನು ಹೊಂದಿದೆ. ಅದರಲ್ಲಿ ಒಂದು ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್. ಈ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಮೂಲತಃ ದಕ್ಷಿಣ ಮಹಾರಾಷ್ಟ್ರದ ನಾಗಪುರಕ್ಕೆ ಬಿಲಾಂಗ್ ಆಗುತ್ತೆ. ಅಂದರೆ ಅದು ಮಹಾರಾಷ್ಟ್ರ ಕವರ್ ಮಾಡುತ್ತೆ, ಆದರೆ ಅಲ್ಲಿ ಅದರದ್ದು ಮೈನ್ ಬ್ರಾಂಚ್ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಗುಜರಾತಲ್ಲಿ 2 ಕ್ರಿಕೆಟ್ ಅಸೋಸಿಯೇಷನ್ಗಳಿದೆ, ಸೌರಾಷ್ಟ್ರ ಹಾಗೂ ಬರೋಡಾ ಅಂತೇಳ್ಬಿಟ್ಟು ಅಲ್ಲಿ 2 ಇದೆ. ಆದರೆ ಕರ್ನಾಟಕದಲ್ಲಿ ಒಂದೇ ಇರೋದು KSCA, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು. ಕರ್ನಾಟಕದಲ್ಲೂ 2 ಕ್ರಿಕೆಟ್ ಅಸೋಸಿಯೇಷನ್ಗಳು ಬೇಕು ಅಂತೇಳಿ ಕೆಲವೊಬ್ಬರು ಧ್ವನಿ ಎತ್ತುತ್ತಾ ಇರ್ತಾರೆ. ಏನಕ್ಕಂದರೆ ಜಾಸ್ತಿ ಟ್ಯಾಲೆಂಟ್ಗಳಿಗೆ ಅವಕಾಶ ಸಿಗುತ್ತೆ, ಹಾಗೂ ಈ ಥರ ಕರ್ನಾಟಕದಿಂದ ಬೇರೆ ಕಡೆಗೆ ವಲಸೆ ಹೋಗೋ ತಪ್ಪುತ್ತೆ ಅನ್ನೋ ಕಾರಣಕ್ಕೋಸ್ಕರ 2 ಬೇಕು ಅಂತಾರೆ. ಆದರೆ ಸದ್ಯಕ್ಕೆ ನಮ್ಮ ಹತ್ರ ಒಂದೇ ಇರೋದು. ಮಹಾರಾಷ್ಟ್ರ 3 ಇಟ್ಕೊಂಡಿದೆ, ಹಾಗೂ ಗುಜರಾತ್ ಹತ್ರ 2 ಇದೆ. ಹಲವಾರು ಸಲ ನಮ್ಮ ಕ್ರಿಕೆಟ್ ಆಟಗಾರರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಬೇರೆ ಬೇರೆ ರಣಜಿ ತಂಡಗಳಿಗೆ ಆಡಿರೋ ಉದಾಹರಣೆಗಳಿದೆ. ಫಾರ್ ಎಕ್ಸಾಂಪಲ್, ರಾಬಿನ್ ಉತ್ತಪ್ಪ ಕೇರಳಕ್ಕೆ ಹೋಗಿ ಆಡಿದ್ರು, ಕರುಣ್ ನಾಯರ್ ಇದೇ ವಿದರ್ಭಕ್ಕೆ ಹೋಗಿ ಆಡ್ತಾಯಿದ್ರು, ಇದೇ ಥರ. ಹಾಗೂ ಆರ್ ಸಮರ್ಥ್ ಅವರು ಇದಕ್ಕಿಂತ ಮುಂಚೆ ಉತ್ತರಾಖಂಡ್ಗೆ ಆಡ್ತಾಯಿದ್ರು. ಅಂದರೆ 2013-14ರಲ್ಲಿ ಅವರು ಕರ್ನಾಟಕ ರಣಜಿ ತಂಡಕ್ಕೆ ಪದಾರ್ಪಣೆ ಮಾಡ್ತಾರೆ. ಅದಾದಮೇಲೆ 2023-24ರಲ್ಲಿ ಉತ್ತರಾಖಂಡ್ಗೆ ಹೋಗಿ ಆಡ್ತಾರೆ. ಅದಕ್ಕೋಸ್ಕರನೇ ಕರ್ನಾಟಕದ ಯಾವುದೇ ರೀಜನಲ್ ಲೀಗ್ಗಳಲ್ಲಿ ಆರ್ ಸಮರ್ಥ್ ಅವರು ಕಾಣಿಸ್ಕೊಡ್ತಾ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಆ ಥರ ಆಡೋದಕ್ಕೆ ಪರ್ಮಿಷನ್ ಇರಲ್ಲ. ಆದರೆ ಈಗ ಉತ್ತರಾಖಂಡ್ ಕ್ರಿಕೆಟ್ ಅಸೋಸಿಯೇಷನಿಂದ NOCನ ಪಡೆದು, ಅಂದರೆ ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ನ ಪಡ್ಕೊಂಡು ಈಗ ಆರ್ ಸಮರ್ಥ್ ಅವರು ವಿದರ್ಭ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ವಿದರ್ಭ ಅವರು ಸಹ ಕರುಣ್ ನಾಯರ್ ಅವರ ರೀಪ್ಲೇಸ್ಮೆಂಟ್ನ ಹುಡುಕ್ತಾ ಇದ್ರು. ಕರುಣ್ ನಾಯರ್ ಏನೋ ಇತ್ತೀಚೆಗೆ ಮತ್ತೆ ತಿರ್ಗಾ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ಗೆ ನಾನು ಆಡಬೇಕು ಅಂತ ಹೇಳ್ಬಿಟ್ಟು NOCಗೋಸ್ಕರ ಕಾಯ್ತಾ ಇದ್ದಾರಂತೆ ವಿದರ್ಭದಲ್ಲಿ. ಅವರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ, ಆರ್ ಸಮರ್ಥ್ ಅವರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಅವರು ರೀಪ್ಲೇಸ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳು ಹರಿದಾಡ್ತಾ ಇದೆ. ಇನ್ನು ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಬಗ್ಗೆ ಹೇಳ್ಬೇಕಂತಂದ್ರೆ, ಅದು ಮಾಮೂಲಿ ಬೇರೆ ರಣಜಿ ತಂಡಗಳ ಥರನೇ ವರ್ಕ್ ಆಗುತ್ತೆ. ಇದು ರಣಜಿ ಮ್ಯಾಚ್ಗಳನ್ನು ಆಡುತ್ತೆ, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯನ್ನು ಆಡುತ್ತೆ, ಹಾಗೂ ವಿಜಯ್ ಹಜಾರೆ ಟ್ರೋಫಿಯನ್ನು ಆಡುತ್ತೆ, ಬೇರೆ ಎಲ್ಲ ರೀತಿಯ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಆಡುತ್ತೆ. ಹಾಗಾಗಿ ಇದು ಒಂದು ರಣಜಿ ತಂಡ ಆಗಿರೋದ್ರಿಂದ ಇಲ್ಲಿಂದ ಅದಕ್ಕೆ ಹೋಗ್ತಾ ಇರ್ತಾರೆ. ಫಸ್ಟ್ ಕ್ಲಾಸ್ ಕ್ರಿಕೆಟಲ್ಲಿ ಸುಮಾರು 95 ಮ್ಯಾಚ್ಗಳನ್ನು ಆಡಿರುವಂಥ ಆರ್ ಸಮರ್ಥ್ ಅವರು 1157 ರನ್ಗಳನ್ನು 40ರ ಆವರೇಜ್ನಲ್ಲಿ 50ರ ಸ್ಟ್ರೈಕ್ ರೇಟ್ನಲ್ಲಿ ಆಡಿದ್ದಾರೆ. ಸೊ 32 ವರ್ಷ ವಯಸ್ಸಾಗಿರುವಂಥ ಅವ್ರನ್ನ ಇಲ್ಲಿವರೆಗೂ IPL ಅಲ್ಲಿ ಯಾವುದೇ ಚಾನ್ಸ್ ಸಿಕ್ಕಿಲ್ಲ, ಹಾಗೂ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೂ ಇನ್ನೂ ಪದಾರ್ಪಣೆ ಮಾಡಿಲ್ಲ. ಅದ್ರ ಜೊತೆಗೆ ಕೆಲವೊಂದೊಂದು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಇದ್ರೂ ಸಹ ಅವಕಾಶ ವಂಚಿತರಾಗಿದ್ದರಿಂದ ಅವರು ಬೇರೆ ಬೇರೆ ಕಡೆ ಹೋಗೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮೊದಲು ಉತ್ತರಾಖಂಡ್ಗೆ ಹೋದ್ರು, ಅದಾದ್ಮೇಲೆ ಈಗ ವಿದರ್ಭಗೆ ಹೋಗಿ ಆಡ್ತಾ ಇದ್ದಾರೆ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ಬರೀ ಹೊರಗಡೆಯವರೇ ಬಂದು ತುಂಬಿಕೊಂಡಿರೋದ್ರಿಂದ ಇಲ್ಲಿ ಲೋಕಲ್ ಟ್ಯಾಲೆಂಟ್ಗಳಿಗೇನೆ ಪರಿಸ್ಥಿತಿ ಈ ಥರ ಆಗಿದೆ. ನಮ್ಮವ್ರು ಹೊರಗಡೆ ಹೋಗಬೇಕಾಗಿದೆ, ಬೇರೆಯವರು ಇಲ್ಲಿಗೆ ಬಂದು ತುಂಬ್ಕೊತಾ ಇದ್ದಾರೆ. ತಮಿಳಿಯನ್ಸ್ ಆಗ್ಬೋದು, ಕೇರಳಸ್ ಆಗ್ಬೋದು, ಬೇರೆಯವರೆಲ್ಲ ಬರ್ತಾ ಇದ್ದಾರೆ. ಕ್ರಿಕೆಟ್ ಅಸೋಸಿಯೇಷನ್ಗಳಿರೋದು ಪ್ಲೇಯರ್ಸ್ಗಳನ್ನ ಬೆಳೆಸೋದಕ್ಕೆ ನಿಜ, ಯಾವುದಾದ್ರೇನು ಅಂತ. ಬಟ್ ಫಸ್ಟು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಂದ ಮಾತ್ರಕ್ಕೆ ಅದು ಅಲ್ಲಿ ಕನ್ನಡಿಗರಿಗೆ ಮೊದಲನೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ನಮ್ಮ ಕ್ರಿಕೆಟ್ ಅಸೋಸಿಯೇಷನಲ್ಲಿ ತುಂಬ ಬರೀ ಪರಭಾಷಿಕರೇ ತುಂಬಿಕೊಂಡಿದ್ದಾರೆ, ಅಲ್ಲಿ ಗ್ರೌಂಡ್ ಸ್ಟಾಫ್ ಎಲ್ಲ ಹೊರಗಡೆಯವರೇ. ಹಾಗಾಗಿ ಕನ್ನಡಿಗರಿಗೇ ಕರೆಕ್ಟಾಗಿ ಅವಕಾಶಗಳು ಸಿಗ್ತಾ ಇಲ್ಲ. ಅದಕ್ಕೋಸ್ಕರನೇ ಈ ಥರದ ಟ್ಯಾಲೆಂಟ್ಗಳು ನಮ್ಮ ರಾಜ್ಯ ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಇದು ಆರ್ ಸಮರ್ಥ್ ಅವರು ವಿದರ್ಭ ಕಡೆಗೆ ಹೋಗ್ತಾ ಇರೋ ಒಂದು ಚಿಕ್ಕ ಮಾಹಿತಿ. ಉತ್ತರಾಖಂಡಿಂದ ಇವಾಗ ವಿದರ್ಭಕ್ಕೆ ಹೋಗ್ತಾ ಇದ್ದಾರೆ. ಅದಾದಮೇಲೆ ಅವಕಾಶ ಸಿಗರೆ ಮತ್ತೆ ಕರ್ನಾಟಕ ರಣಜಿಗೆ ಬರಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದರೆ ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ. ಬಾಯ್.